ಹಲೋ ಡಿಯರ್ ಫ್ರೆಂಡ್ಸ್, ಜೀವನದಲ್ಲಿ ಖುಷಿಯಾಗಿರಲು ರೆಡಿ ಇದ್ದೀರಾ? ನಿಮ್ಮ ಕನಸಿನ ಲೈಫ್ನ ಮ್ಯಾನಿಫೆಸ್ಟ್ ಮಾಡಲು ರೆಡಿ ಇದ್ದೀರಾ? ನಿಜವಾಗ್ಲೂ ರೆಡಿ ಇದ್ದೀರಾ? ಆರ್ ಯು 100% ಶ್ಯೂರ್? ಅರೇ ಸಂಜನಾ, ಎಷ್ಟು ಸಲ ರೆಡಿ 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 ಅಂತ ಕೇಳ್ತಿದ್ದೀರಾ? ಹೌದು, ವಿ ಆರ್ ರೆಡಿ ಅಂತ ಹೇಳ್ತಿದ್ದೀರಾ. ಎಕ್ಸಾಕ್ಟ್ಲಿ. ಇವತ್ತಿನ ಪವರ್ಫುಲ್ ಆದ ರ್ಯಾಂಪೇಜ್ ನಿಮ್ಮ ಮ್ಯಾನಿಫೆಸ್ಟೇಷನ್ನ ತಲುಪಲು ಸಖತ್ತಾಗಿ ರೆಡಿ ಮಾಡುತ್ತೆ. ಸೊ ಅಂಥ ಪವರ್ಫುಲ್ ಆದ ಅಷ್ಟು ವಿಶೇಷವಾದ ಮ್ಯಾನಿಫೆಸ್ಟೇಷನ್ ರ್ಯಾಂಪೇಜ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ನಿಮಗೆ ಜಗತ್ ಪ್ರಸಿದ್ಧ ಲಾ ಆಫ್ ಅಟ್ರಾಕ್ಷನ್ ಟೀಚರ್ ಎಬ್ರಾಹಂ ಹಿಕ್ಸ್ ಅವರ ಒಂದು ಮೋಸ್ಟ್ ಫೇಮಸ್ ಪವರ್ಫುಲ್ ರ್ಯಾಂಪೇಜ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೆಡಿ ಟು ಬಿ ರೆಡಿ ಟು ಬಿ ರೆಡಿ. ಸೊ ಏನಿದು ರೆಡಿ ಟು ಬಿ ರೆಡಿ ಟು ಬಿ ರೆಡಿ ಆ್ಯಂಡ್ ಆಲ್ಸೋ ರ್ಯಾಂಪೇಜ್ ಅಂತ ಅಂದ್ರೆ ಏನು? ಮೋಸ್ಟ್ ಆಫ್ ಆಲ್ ನಿಮ್ಗೆ ರ್ಯಾಂಪೇಜ್ ಬಗ್ಗೆ ಗೊತ್ತಿರುತ್ತೆ ಆ್ಯಂಡ್ ನೀವಷ್ಟು ರ್ಯಾಂಪೇಜ್ ನ ಪ್ರೀತಿಸಿರೋ ಕಾರಣದಿಂದನೇ ಇನ್ನೊಂದು ಪವರ್ಫುಲ್ ರ್ಯಾಂಪೇಜ್ ನಿಮ್ ಮುಂದೆ ಬರ್ತಾ ಇರೋದು. ಯಾರಿಗೆಲ್ಲ ರ್ಯಾಂಪೇಜ್ ಗೊತ್ತಿಲ್ಲ, ಸೊ ಸಂಬಂಧಪಟ್ಟ ವಿಡಿಯೋ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತಂದ್ರೆ ಆಫರ್ಮೇಷನ್ ಸರಣಿ ಇದು, ಓಕೆನಾ? ಸೊ ಫಸ್ಟಿಗೆ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಆಮೇಲೆ ಸ್ಪೀಡ್ನ ಪಡ್ಕೊಳ್ಳುತ್ತೆ. ಎಷ್ಟು ಸ್ಪೀಡ್ ಅಂತ ಅಂದ್ರೆ ನಿಮ್ಮ ಲಾಜಿಕಲ್ ಮೈಂಡ್ ಥಿಂಕ್ ಮಾಡಲಿಕ್ಕೆ, ಡೌಟ್ ಮಾಡಲಿಕ್ಕೆ ಅವಕಾಶನೇ ಇರಲ್ಲ. ಆ್ಯಂಡ್ ಪವರ್ಫುಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಎಲ್ಲ ಪವರ್ಫುಲ್ ಮೆಸೇಜಸ್ ಹೋಗಿ ತಲುಪುವಂಥ ಬ್ಯೂಟಿಫುಲ್ ಆದ ಪ್ರಾಸೆಸ್ ಈ ರ್ಯಾಂಪೇಜ್. ನಮಗೆ ಏನು ಬೇಕು ಎಲ್ಲವನ್ನ, ಆಕಾಶದಷ್ಟು ಅವಕಾಶವನ್ನ, ಸೊ ಎಲ್ಲವನ್ನ ಕೊಡಲಿಕ್ಕೆ ಯೂನಿವರ್ಸ್ ರೆಡಿ ಇರುತ್ತೆ. ಸೊ ಆದರೆ ಅದನ್ನು ರಿಸೀವ್ ಮಾಡಲಿಕ್ಕೆ ನಾವು ಹೇಗಿರ್ತೀವಿ? ಕೈ ನಮ್ಮದು ಹಿಂಗಿರಲ್ಲ, ಹಿಂಗಿರುತ್ತೆ. ನಮ್ಮದೇ ಡೌಟಿಂದ, ಲಿಮಿಟಿಂಗ್ ಬಿಲೀಫ್ಸಿಂದ, ಪ್ಯಾಟರ್ನಿಂದ ನಮ್ಮ ಕೈ ಹೀಗಿದ್ದಾಗ, ಸೊ ಇನ್ಸ್ಟೆಡ್ ಆಫ್ ಈ ಥರ ಇರೋ ಬದಲು ಹಿಂಗಿದ್ದಾಗ ಯೂನಿವರ್ಸ್ ನಮಗೆ ಎಷ್ಟೇ ಕೊಟ್ಟರು ನಮ್ಗೆ ತಲುಪಲ್ಲ. ಹೌದಾ? ನಾವು ಹೆಂಗೆ ರಿಸೀವ್ ಮಾಡ್ಲಿಕ್ಕೆ ಸಾಧ್ಯ? ನೆನ್ಪಿಡಿ, ನೀವು ಯಾವಾಗಲೂ ಅಷ್ಟೇ ಯೂನಿವರ್ಸಿಂದ ಬರುವಂಥ ಮ್ಯಾನಿಫೆಸ್ಟೇಷನ್ನ ಸ್ವೀಕರಿಸಲು ರೆಡಿ ಇರಲೇಬೇಕು. ನೀವು ರೆಡಿ ಇಲ್ಲ ಅಂತ ಅಂದರೆ ನೀವು ರೆಡಿ ಆಗೋ ತನಕ ಯೂನಿವರ್ಸ್ ನಿಮಗೋಸ್ಕರ ಕಾಯುತ್ತೆ. ಸೊ ಅದನ್ನು ನಾವು ಡಿಲೇ ಅಂತೀವಿ. ಯಾಕೆ ಹಿಂಗಾಗ್ತಾ ಇದೆ? ಯೂನಿವರ್ಸಿಗೆ ಕೇಳ್ತಾ ಇಲ್ವಾ? ಇಲ್ಲ, ನಾವು ಮಾಡಬೇಕಾಗಿದ್ದಿಷ್ಟೇ ಯೂನಿವರ್ಸ್ ನಮಗೆ ತಲುಪಿಸ್ತಾ ಇರುವಂಥ, ಕೊಡ್ತಾ ಇರುವಂಥ ಆ ಮ್ಯಾನಿಫೆಸ್ಟೇಷನ್ ರಿಸೀವ್ ಮಾಡಲಿಕ್ಕೆ ರಿಸೀವಿಂಗ್ ಮೋಡಲ್ಲಿ ಹೋಗಬೇಕು. ಇವತ್ತಿನ ರೆಡಿ ಟು ಬಿ ರೆಡಿ ರ್ಯಾಂಪೇಜ್ ಏನಿದೆ, ಪವರ್ಫುಲಿ ನಿಮ್ಮನ್ನ ರಿಸೀವಿಂಗ್ ಮೋಡಿಗೆ ಕರ್ಕೊಂಡೋಗುತ್ತೆ. ಎಬ್ರಾಹಂ ಹಿಕ್ಸ್ ಅವರ ಈ ಒಂದು ರ್ಯಾಂಪೇಜ್ ಏನಿದೆಯಲ್ಲ, ಇದನ್ನ ಜಗತ್ತಿನಾದ್ಯಂತ ಜನ ಯಾಕಷ್ಟು ಇಷ್ಟಪಟ್ಟು ಕೇಳ್ತಾರೆ ಆ್ಯಂಡ್ ಆಲ್ಸೋ ಕೇಳಿದ ಮೇಲೆ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅವ್ರ ಲೈಫ್ನಲ್ಲಿ ಖುಷಿಯನ್ನು, ಸಮೃದ್ಧಿಯನ್ನು ಅಥವಾ ಒಳ್ಳೆಯದನ್ನು ಹೆಂಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಾವೇನು ರೆಡಿ ಟು ಬಿ ರೆಡಿ ಅನ್ನುವಂತಹ ಒಂದು ರ್ಯಾಂಪೇಜ್ ಅಫರ್ಮೇಷನ್ ಸರಣಿ ಏನಿದೆಯಲ್ಲ, ಅದನ್ನು ಕೇಳಾಗ್ತಾ ಇದ್ದಂಗೆ ನಮ್ಮ ಜೀವನದಲ್ಲಿ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಸೊ ನಾವು ಹೆಂಗೆ ಈಸಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ. ಹೌದಾ? ಸೊ ಎಲ್ಲ ಬ್ಯೂಟಿಫುಲ್ ಚೇಂಜಸ್ ಅಫ್ಕೋರ್ಸ್ ನಮ್ಮೆಲ್ಲರ ಲೈಫಲ್ಲಿ ಆಗುತ್ತೆ. ಬಟ್ ಹೆಂಗಾಗುತ್ತೆ, ಯಾಕಾಗುತ್ತೆ? ಓಕೆನಾ? ಈ ರೀಸನ್ನ ನಾವು ಫಸ್ಟು ತಿಳ್ಕೊಳ್ಳೋಣ. ಸೊ ಈಗ ನಿಮಗೆ ಅನ್ನಿಸ್ತಾ ಇರ್ಬೋದು, ಸಂಜನಾ ಸುಮ್ಮನೆ ಡೈರೆಕ್ಟಾಗಿ ವಿಷಯಕ್ಕೆ ಬರಬಾರ್ದ? ರ್ಯಾಂಪೇಜ್ನ ಹೇಳಿಬಿಡ್ಬೋದಲ್ಲ, ಒಂದು ಸ್ವಲ್ಪ ನಿಮಿಷದ ರ್ಯಾಂಪೇಜ್ ಅಂತೀರ, ಫಟಾಫಟ್ ಕೇಳ್ಕೊಂಡು ಹೋಗ್ಬಿಡ್ತೀವಿ. ಸೊ ಮತ್ತದ್ರ ಹಿಂದಿರೋ ರೀಸನ್ನು, ಸೈನ್ಸು ಇವೆಲ್ಲ ಯಾಕೆ ಕೇಳಬೇಕು ಅಂತ ನಂಬಿದ್ರೆ ನಂಬಿ. ಸೊ ಈಗ ನಿಮಗೆ ಬರೀ ನಾನು ರ್ಯಾಂಪೇಜ್ ಕೊಟ್ಟೆ ಅಂತ ತಿಳ್ಕೊಳ್ಳಿ, ಓಕೆನಾ? ಇದನ್ನು ಕೇಳಿ ಇದು ಕೇಳಿದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಫಸ್ಟ್ 2 ಡೇಸ್ ಏನಾಗುತ್ತೆ, ನಿಮಗೆ ಬಹಳ ಚೆನ್ನಾಗಿ ಅನ್ಸುತ್ತೆ, ಬಹಳ ಖುಷಿ ಅನ್ಸುತ್ತೆ, ಸಿಕ್ಕಾಪಟ್ಟೆ ಪಾಸಿಟಿವ್ ಅನ್ಸುತ್ತೆ. ಓಕೆ, 2 ದಿವಸ ಚೆನ್ನಾಗಿ ಅನ್ಸುತ್ತೆ, ಹೌದಾ? 3ನೇ ದಿವಸ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ, ಅಥವಾ ಮತ್ತೆ ಅದೇ ಹಳೆ ನೆಗೆಟಿವ್ ಥಾಟ್ಸ್ ಕಾಡಲಿಕ್ಕೆ ಸ್ಟಾರ್ಟ್ ಆದಾಗ ನಿಮ್ಮ ಮನಸ್ಸು ಅಥವಾ ನಿಮ್ಮ ಬ್ರೇನ್ ಏನು ಹೇಳುತ್ತೆ ಗೊತ್ತಾ? ಹೇಳಿಲ್ವಾ ನಿಂಗೆ ಇವೆಲ್ಲ ಸುಳ್ಳು, ಸುಮ್ಮನೆ ನೀನು ಅದನ್ನು ಕೇಳ್ಕೊಂಡು ಭ್ರಮೆಯಲ್ಲಿದ್ದೆ ಅಷ್ಟೇ, ನೀನು ಇವು ಯಾವುದು ನಿಜ ಅಲ್ಲ. ಮತ್ತೆ ವಾಪಸ್ ಅದೇ ಹಳೆ ನೆಗೆಟಿವ್ ಲೂಪಿಗೆ, ನೆಗೆಟಿವ್ ಥಿಂಕಿಂಗ್, ಸೆಲ್ಫ್ ಡೌಟ್, ವರಿ, ಚಿಂತೆ, ಈ ಸ್ಟ್ರೆಸ್, ಈ ಸೈಕಲ್ಲಿಗೆ ನಿಮ್ಮನ್ನು ಕರ್ಕೊಂಡೋಗುತ್ತೆ. ಮತ್ತು ಅದೇ ಬೋರಿಂಗ್ ಸ್ಟ್ರೆಸ್ಫುಲ್ ಲೈಫಲ್ಲಿ ನೀವು ಒದ್ದಾಡೋ ಥರ ಆಗುತ್ತೆ. ಬೇಕಾ? ಸೊ ಮತ್ತೆ ಹಳೆಯ ಬೋರಿಂಗ್ ಸ್ಟ್ರೆಸ್ಫುಲ್ ಲೈಫಲ್ಲಿ ಚಿಂತೆ ಮಾಡಿಕೊಂಡು ನಿಮಗೆ ನೀವೇ ಸೆಲ್ಫ್ ಡೌಟ್ ಪಟ್ಕೊಂಡು ಬೇಡ ತಾನೆ? ಹಾಗಾದರೆ ನೆನ್ಪಿಡಿ, ಯಾವಾಗಲೂ ಅಷ್ಟೇ ಯಾವುದೇ ವಿಷಯವನ್ನು ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಹಿಂದಿರೋ ಸೈನ್ಸ್ನ ಫಸ್ಟು ತಿಳ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ನೆಕ್ಸ್ಟ್ ಜರ್ನಿಗೆ ಏನಿರುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರಲಿ, ನಿಮ್ಮ ಬ್ರೇನ್ ಇರಲಿ, ನಿಮಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿ ಡೌಟನ್ನು ಕ್ರಿಯೇಟ್ ಮಾಡೋ ಲಾಜಿಕಲ್ ಮೈಂಡಿಗೆ ರೀಸನ್ ಗೊತ್ತಾಗಿ ಸಂಪೂರ್ಣ ಸಹಕಾರವನ್ನು ನಿಮಗೆ ಕೊಡ್ತಾ ಹೋಗುತ್ತೆ. ಹಾಗಾದರೆ
ಈಗ ತಿಳ್ಕೊಳ್ಳೋಣ ಈ ರೆಡಿ ಟು ಬಿ ರೆಡಿ ರ್ಯಾಂಪೇಜ್ ಎಂದಿರುವಂತಹ ರಹಸ್ಯ ಏನು. ಯಾಕೆ ಇದನ್ನು ಕೇಳಿದ್ರೆ ನಾವು ಈಸಿ ಮ್ಯಾನಿಫೆಸ್ಟ್ ಮಾಡ್ತೀವಿ. ಹಾಗಾದ್ರೆ ತಿಳ್ಕೊಳ್ಳೋಣ ಬನ್ನಿ. ರೆಡಿ ಟು ಬಿ ರೆಡಿ 3 ಸಲ ರೆಡಿ ಅಂತ ಇದೆ ಅಲ್ವಾ? ಹೌದು, ನಿಮ್ಮನ್ನ 3 ಲೆವೆಲಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ರಿಸೀವ್ ಮಾಡಲಿಕ್ಕೆ ಈ ಒಂದು ರ್ಯಾಂಪೇಜ್ ರೆಡಿ ಮಾಡುತ್ತೆ. ಮೊದಲನೇ ಒಂದು ಭಾಗದಲ್ಲಿ ನೀವು ಹೆಂಗೆ ರೆಡಿ ಆಗ್ತೀರಾ ಗೊತ್ತಾ? ಈಗ ನಿಮ್ಮ ಲೈಫ್ನಲ್ಲಿ ಯಾವುದೇ ಪರಿಸ್ಥಿತಿ ಇರಲಿ, ನಿಮ್ಮ ಕನಸು ಬೇರೆ ಇರ್ಬೋದು, ಬಟ್ ರೈಟ್ ನಾವು ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಿ ಅದನ್ನೇನಾದರೂ ನೀವು ಹೇಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸ್ವಂತ ಮನೆಗೆ ಹೋಗಬೇಕು ಅಂತ ಇದೆ, ನೀವೀಗ ಬಾಡಿಗೆ ಮನೆಯಲ್ಲಿದ್ದೀರಿ, ಡಿಸೆಂಟ್ ಮನೆ ಚೆನ್ನಾಗಿದೆ, ಬಾಡಿಗೆ ಮನೆಯಲ್ಲಿದ್ದೀರಿ. ನೀವು ಎಷ್ಟು ದಿವಸ ನಿಮ್ಮ ಬಾಡಿಗೆ ಮನೆಗೆ ನೆಗೆಟಿವ್ ಎನರ್ಜಿ ಕೊಡ್ತಿರೋ ಅಷ್ಟು ನೀವು ನಿಮ್ಮ ಸ್ವಂತ ಮನೆ ಹೊಸ ಮನೆಗೆ ಹೋಗೋದು ಡಿಲೇ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಲೈಫ್ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ರೈಟ್ ನೌ ಯು ಆರ್ ಸಿಂಗಲ್. ಸೊ ನೀವೇ ಸಿಂಗಲ್ ಲೈಫ್ನ ಎಷ್ಟು ಹೇಟ್ ಮಾಡ್ತೀರ, ಓಕೆನಾ? ಸೊ ಅಯ್ಯೋ ಮದುವೆ ಆಗಿಲ್ಲ, ಹಾಗೆ ಇದ್ದೀನಿ, ಯಾರೋ ನಂಗೆ ಮದುವೆ ಆಗ್ತಾರೋ ಇಲ್ವೋ. ಸೊ ಈ ರೀತಿ ನೀವು ರೈಟ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರೋದು ಅಷ್ಟೇ ಡಿಲೇ ಆಗ್ತಾ ಹೋಗುತ್ತೆ. ಇಲ್ಲಿ ತನಕ ನೀವು ನಿಮ್ಮ ಜೊತೆ ಹ್ಯಾಪಿ ಆಗಿರಲ್ಲ, ಅಲ್ಲಿ ತನಕ ಸರಿ. ಸೊ ಇನ್ನೊಂದು ಎಕ್ಸಾಂಪಲ್ ಅಂತ ಅಂದರೆ, ಈಗ ನಿಮಗೆ ಲಕ್ಷಾಂತರ ಗಟ್ಟಲೆ ಸಂಪಾದನೆ ಮಾಡಬೇಕು, ಬಟ್ ರೈಟ್ ನಾವು ನಿಮ್ಮ ಹತ್ರ ದುಡ್ಡಿದೆ, ಬಟ್ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅದಕ್ಕೆ ನೀವು ಖುಷಿ ಇಲ್ಲ. ಯು ಲಿಟ್ರಲಿ ಹೇಟ್. ಒಂದು ದಿನ ನನಗೆ ಇಷ್ಟು ದುಡ್ಡು ಸಿಕ್ಕ ತಕ್ಷಣ ನಾನು ಸಖತ್ತಾಗಿ ಖುಷಿಯಾಗಿರ್ತೀನಿ, ಬಟ್ ರೈಟ್ ನಾವು ನನ್ನ ಹತ್ರ ಎಷ್ಟು ದುಡ್ಡಿದೆ ಅದು ನಂಗೆ ಇಷ್ಟ ಇಲ್ಲ. ಸೊ ಪ್ರೆಸೆಂಟ್ ಮೊಮೆಂಟನ್ನು ನೀವು ಎಷ್ಟು ಹೇಟ್ ಮಾಡ್ತೀರಾ ಅಷ್ಟೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಡಿಲೇ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಲೆವೆಲ್ 1ನಲ್ಲಿ ಏನಾಗುತ್ತೆ ಅಂತ ಅಂದರೆ, ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ನೀವು ರೈಟ್ ನಾವು ನಿಮ್ಮ ಪ್ರೆಸೆಂಟ್ ಮೊಮೆಂಟ್ ಜೊತೆ ಯು ಫಾಲ್ ಇನ್ ಲವ್ ವಿತ್. ಸೊ ಅಂತ ಅಂದರೆ ಏನು, ಆ ರೆಸಿಸ್ಟೆನ್ಸ್ ಏನಿತ್ತಲ್ಲ, ಸೊ ಆ ಒಂದು ಆಂತರಿಕ ಘರ್ಷಣೆ ಏನಿತ್ತಲ್ಲ ಅವು ಕಮ್ಮಿ ಆಗ್ತಾ ಹೋಗುತ್ತೆ ರ್ಯಾಂಪೇಜ್ನ ಮೊದಲ ಪಾರ್ಟಲ್ಲಿ, ಓಕೆನಾ? ರ್ಯಾಂಪೇಜ್ನ 2ನೇ ಸ್ಟೇಜಲ್ಲಿ ಏನಾಗುತ್ತೆ, ನಿಮ್ಮ ಮನಸ್ಸು ತನ್ನಿಂದ ತಾನೇ ಒಳ್ಳೆಯದ್ರ ಕಡೆ ಫೋಕಸ್ ಮಾಡೋದನ್ನು ಕಲಿಯುತ್ತೆ. ಸೊ ಡೆಲಿಬರೇಟ್ ಫೋಕಸ್, ಉದ್ದೇಶಪೂರ್ವಕವಾಗಿ. ಈಗ ಅನ್ಬೋದು ನೀವು, ಇಲ್ಲ ಅಷ್ಟೊಂದು ಈಸಿ ಇಲ್ಲ, ಅದು ಹೆಂಗೆ ಅಂತ. ಕೇಳಿ, ರ್ಯಾಂಪೇಜ್ ಕೇಳಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತನ್ನಿಂದ ತಾನೇ ಟ್ರೈನ್ ಆಗುತ್ತೆ. ಆ್ಯಂಡ್ 3ನೇ ಹಂತದಲ್ಲಿ ಏನು, ಯೂನಿವರ್ಸಲ್ಲಿ ಇರುವಂಥ ವರ್ಟೆಕ್ಸ್ ಅಥವಾ ನಿಮ್ಮ ವೈಬ್ರೇಷನಲ್ ಬ್ಯಾಂಕ್ ಅಲ್ಲಿ ಇರುವಂಥ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಯಾವ ಮ್ಯಾನಿಫೆಸ್ಟೇಷನ್ ಬರಲು ರೆಡಿ ಇದೆ ಅದನ್ನು ಡೌನ್ಲೋಡ್ ಮಾಡಲು, ಎಬ್ಸಾರ್ಬ್ ಮಾಡಲು, ಮ್ಯಾನಿಫೆಸ್ಟ್ ಮಾಡಲು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ 3 ಹಂತದಲ್ಲಿ ನೀವು ರೆಡಿ ಆಗ್ತಾ ಹೋಗ್ತೀರಾ. ಅಂದರೆ 3 ಹಂತದಲ್ಲಿ ನೀವು ರಿಸೀವಿಂಗ್ ಮೋಡಿಗೆ ಹೋಗ್ತೀರಾ. ಇನ್ನೊಂದು ಇದ್ರ ಹಿಂದಿರುವಂಥ ಸೈಂಟಿಫಿಕ್ ರೀಸನ್ ನಾವು ತಿಳ್ಕೊಳ್ಳೇಬೇಕು. ಏನು ಅಂತ ಅಂದರೆ, ದಿನ ಇಡೀ ನೀವು ಸಾಲದ ಬಗ್ಗೆ, ನೋವಿನ ಬಗ್ಗೆ, ಮೋಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ. ಸೊ ಆವಾಗ ನಿಮ್ಮ ಬ್ರೈನ್ನಲ್ಲಿರುವಂತಹ ಫಿಲ್ಟರ್ RAS, ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಫಿಲ್ಟರ್ ಏನು ಮಾಡುತ್ತೆ ಗೊತ್ತಾ? ಸೊ ಇಡೀ ದಿನ ನೀವು ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡಿದಾಗ ಒಳ್ಳೊಳ್ಳೆ ಆಪರ್ಚುನಿಟೀಸ್, ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮ ಕಣ್ಣಿಂದ ಹೈಡ್ ಮಾಡುತ್ತೆ. ನೆಗೆಟಿವ್ ಆಲೋಚನೆಗಳಿಗೆ ಪೂರಕವಾಗುವಂತಹ ವಿಷಯಗಳನ್ನೇ, ಡೇಟಾವನ್ನು ಸಂಗ್ರಹಿಸಿ ನಿಮ್ಮ ಕಣ್ಮುಂದೆ ತಂದುಕೊಡುತ್ತೆ. ಏಬ್ರಹಾಂ ಹಿಕ್ಸ್ ಅವರ ಈ ಒಂದು ರ್ಯಾಂಪೇಜಲ್ಲಿ ಏನಿದೆ, ಆಫರ್ಮೇಷನ್ನ ಮಹಾಪೂರನೇ ಇದೆ. ಈ ಆಫರ್ಮೇಷನ್ ಎಷ್ಟು ಪವರ್ಫುಲ್ಲಿ ಡಿಸೈನ್ಡ್ ಅಂತ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಟಾರ್ಗೆಟ್ ಮಾಡುತ್ತೆ, ಹೌದಾ? ಸೊ ಈ ಪಾಸಿಟಿವ್ ಇನ್ಪುಟ್ ಏನು ಮಾಡುತ್ತೆ, ನಿಮ್ಮ ಬ್ರೈನ್ ಅಥವಾ ನಿಮ್ಮ RAS ಫಿಲ್ಟರ್ ಇಷ್ಟು ದಿವಸ ನಿಮ್ಮ ಕಣ್ಣಿಗೆ ಕಾಣದೇ ಇದ್ದಂಥ ಅದ್ಭುತ ಅವಕಾಶ, ಸೊಲ್ಯೂಷನ್ ಆಯಿತಾ, ನಿಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್, ಒಳ್ಳೆಯ ಐಡಿಯಾನ ತಕ್ಷಣ ನಿಮ್ಮ ಕಣ್ಮುಂದೆ ಪ್ರತ್ಯಕ್ಷ ಆಗೋ ಥರ ಮಾಡುತ್ತೆ. ಸೊ ಫೋಕಸ್ ಶಿಫ್ಟ್ ಆಗುತ್ತೆ. ಸರಿ, ಈಗ ನಿಮಗೆ ಗೊತ್ತಾಯಿತು ಯಾಕೆ ರೆಡಿ ಟು ಬಿ ರೆಡಿ ರ್ಯಾಂಪೇಜ್ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಈ ಒಂದು ರ್ಯಾಂಪೇಜ್ನ ಕೇಳೋಕ್ಕಿಂತ ಮುಂಚೆ 3 ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಫಸ್ಟ್ ರೂಲ್ ಏನಂತ ಅಂದರೆ, ಇದನ್ನು ಸತತವಾಗಿ ಮಿನಿಮಮ್ 7 ಡೇಸ್, ಮ್ಯಾಕ್ಸಿಮಮ್ ನಿಮ್ಮ ಇಷ್ಟ 21 ಡೇಸ್ ಫಾಲೋ ಮಾಡ್ಬೋದು, ಅದಕ್ಕೂ ಜಾಸ್ತಿನೂ ಮಾಡ್ಬೋದು, ನಿಮ್ಮ ಇಷ್ಟ ಬಂದಾಗೆ. ಸೊ ಆದರೆ ಮಿನಿಮಮ್ 7 ಡೇಸ್ ನೀವು ಫಾಲೋ ಮಾಡಲೇಬೇಕು. ಸೊ 2ನೇದಾಗಿ ಏನು ಅಂತ ಅಂದರೆ, ಈ ಒಂದು ಆಫರ್ಮೇಷನ್ ಹೆಂಗಿರುತ್ತೆ ಅಂದರೆ, ಫಸ್ಟಿಗೆ ಸ್ಲೋ ಆಗಿರುತ್ತೆ, ಫಸ್ಟಿಗೆ ಸ್ಲೋ ಆಗ್ತಾ ಆಮೇಲೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗುತ್ತೆ. ಸೊ ಈಗ ಫಾಸ್ಟಾಗಿ ಹೇಳೋದ್ರ ಹಿಂದಿನ ರೀಸನ್ ಏನಂತ ಅಂದರೆ, ನಿಮ್ಮ ಲಾಜಿಕಲ್ ಮೈಂಡಿಗೆ ಥಿಂಕ್ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ, ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ ತಕ್ಷಣಕ್ಕೆ ಆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ನ ಮಾಡಲಿಕ್ಕೆ. ಸೊ ನೀವೇನು ಮಾಡ್ಬೋದು, ನನ್ನ ಜೊತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಓಕೆನಾ? ಸುಮ್ಮನೆ ಕಣ್ಮುಚ್ಕೊಂಡು ಕೇಳ್ತಾ ಇದ್ರೆ ಸಾಕು. 3ನೇದಾಗಿ ಯಾವುದೇ ಒಂದು ಕೆಲಸ, ಇಂಪಾರ್ಟೆಂಟ್ ಕೆಲಸ ಮಾಡ್ತೀರಿ ಅಂತ ಅಂದರೆ, ಇದು ಸಿಗ್ನಿಫಿಕೆಂಟ್ ಟಾಸ್ಕ್, ಇದು ನನಗೆ ಇಂಪಾರ್ಟೆಂಟ್ ಅನ್ನೋ ಸಿಗ್ನಲ್ನ ನಿಮ್ಮ ಬ್ರೈನ್ಗೆ ಕಳಿಸ್ಲೇಬೇಕು. ಸೊ ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಬ್ರೈನ್ಗೆ ಪವರ್ಫುಲಿ ನೀವು ಸಿಗ್ನಲ್ ಹೆಂಗೆ ಕಳಿಸ್ತಾ ಇದ್ದೀರಾ?
ರೆಡಿ 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 3 ಸಲ ನೀವು ರೆಡಿ ಅಂತ ಟೈಪ್ ಮಾಡ್ತಾ ಇದ್ದೀರಾ. ಸೊ 1 ಸಲ ಅಲ್ಲ, 3 ಸಲ ರೆಡಿ ರೆಡಿ ರೆಡಿ. ಸೊ ಈ ಒಂದು ಪವರ್ಫುಲ್ ಸಿಗ್ನಲ್ ಅಥವಾ ಮೆಸೇಜ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ತಲುಪುತ್ತೆ. ಏನು ಸಮಥಿಂಗ್ ಡಿಫ್ರೆಂಟ್ ಆಗಿರುವಂಥದ್ದು, ಇಂಪಾರ್ಟೆಂಟ್ ಆದ ವಿಷಯ ಏನೋ ಮಾಡ್ತಾ ಇದ್ದಾರೆ ಅವರು, ಲೆಟ್ ಮೀ ಫೋಕಸ್ ಅಂತ. ಇಲ್ಲದ್ರೆ ಏನು ಮಾಡುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಡು ಇದೇನೋ ಟೈಮ್ ಪಾಸ್ ಟಾಸ್ಕ್ ಇರಬೇಕು ಅಂತ ಬಿಟ್ಬಿಡುತ್ತೆ. ಸೊ ಈಗ ಇವಿಷ್ಟು ಅರ್ಥ ಆಯಿತು. ಆ್ಯಂಡ್ ಆಲ್ಸೋ ಈಗ ಏನಂತ ಅಂದರೆ ಒಂದು ಕಾಮ್ ಆಗಿರುವಂಥ ಪ್ಲೇಸಲ್ಲಿ ನೀವು ಕುತ್ಕೊಳ್ಬೋದು. ಸೊ ಈಗ ರ್ಯಾಂಪೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ನೀರು ತೊಗೊಳ್ಬೋದು, ಒಂದು ಸಿಪ್ ನೀರನ್ನು ಕುಡ್ಕೊಳ್ಬೋದು, ಜಸ್ಟ್ ಟು ಹೈಡ್ರೇಟ್ ಯುವರ್ ಸೆಲ್ಫ್. ಆಮೇಲೆ ಏನಂತ ಅಂದರೆ ಸೊ ಹೀಗೆ ಹಾರ್ಟ್ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಕೊಳ್ತಾ ಇದ್ರೆ ನಾ ಏನು ಹೇಳ್ತೀನಿ ಅದನ್ನು ಸುಮ್ಮನೆ ಕೇಳ್ತಿದ್ದೀರಾ, ರಿಪೀಟ್ ಮಾಡಬೇಡಿ, ಸುಮ್ಮನೆ ಕೇಳ್ತಾ ಇರಿ. ಜಸ್ಟ್ ಎಂಜಾಯ್ ದ ರ್ಯಾಂಪೇಜ್ ಅಷ್ಟೇ. ಓಕೆ, ಮತ್ತು ಇದನ್ನು ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಕೇಳ್ಬೋದು. ಹಾಗಾದರೆ ನಮ್ಮನ್ನು ರಿಸೀವಿಂಗ್ ಮೋಡಿಗೆ ಕರ್ಕೊಂಡು ಹೋಗುವಂಥ ಅದ್ಭುತವಾದ ರ್ಯಾಂಪೇಜ್ನ ಸ್ಟಾರ್ಟ್ ಮಾಡೋಣ ಬನ್ನಿ. 1 ಸೆಕೆಂಡ್ ಇಡೀ ದಿನದ ಓಟವನ್ನು, ನಿಮ್ಮ ತಲೆಯಲ್ಲಿ ಇರುವಂಥ ಆಲೋಚನೆಗಳನ್ನು ಇಲ್ಲೇ ಈ ಕ್ಷಣದಲ್ಲೇ ನಿಲ್ಲಿಸಿಬಿಡಿ. ಒಂದು ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಬಾಯಿಯ ಮೂಲಕ ಹೊರಗೆ ಹಾಕಿ. ನಿಮ್ಮ ಹೆಗಲ ಮೇಲಿರುವ, ನಿಮ್ಮ ಮನಸ್ಸಿನಲ್ಲಿರುವ ಭಾರವನ್ನು ಇಳಿಸಿಬಿಡಿ. ನಿಮ್ಮ ಕಂಪ್ಲೀಟ್ ಆದ ಫೋಕಸ್ ನನ್ನ ಧ್ವನಿಯ ಮೇಲಿರಲಿ ಅಷ್ಟೇ. ಈಗ ನಿಮ್ಮ ಜೀವನವನ್ನು, ನಿಮ್ಮ ವೈಬ್ರೇಷನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿಕೊಳ್ಳಲು ನಿಜವಾಗಿಯೂ ಆರ್ ಯು ರೆಡಿ ಟು ಬಿ ರೆಡಿ ಟು ಬಿ ರೆಡಿ? ಈಗ ನಿಮ್ಮ ಅದ್ಭುತವಾದ ರ್ಯಾಂಪೇಜ್ ಶುರು ಆಗಲಿದೆ. 3, 2, 1 ಲೆಟ್ಸ್ ಗೋ. ಈ ಕ್ಷಣದಿಂದ, ಈ ಮೈಕ್ರೋ ಸೆಕೆಂಡ್ನಿಂದ ನಾನು ನನ್ನ ಹಳೆಯ ಎಲ್ಲ ಕಷ್ಟ, ನೋವು, ನಿರಾಸೆ, ಭಾರವನ್ನು ಇಲ್ಲೇ ಈ ಜಾಗದಲ್ಲೇ ಬಿಡ್ತಾ ಇದ್ದೀನಿ. ನನ್ನ ಮೇಲಿದ್ದ, ನನ್ನ ಹೆಗಲ ಮೇಲಿದ್ದ ಭಾರವಾದ ಹಳೆಯ ಹೊರೆಯನ್ನು ನಾನು ಈ ವಿಶಾಲವಾದ ಭೂಮಿಗೆ ಒಪ್ಪಿಸಿ ನಿರಾಳ ಆಗ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಇದುವರೆಗೂ ಬಂದ ಎಲ್ಲ ಘಟನೆಗಳಿರ್ಬೋದು, ನನ್ನ ಅನುಭವಗಳಿರ್ಬೋದು, ಯಾವುದು ಕೂಡ ನನ್ನನ್ನು ಸೋಲಿಸಲು ಬಂದಿರಲಿಲ್ಲ. ನನ್ನ ಆತ್ಮದ ಬೆಳವಣಿಗೆಗಾಗಿ, ನನ್ನ ಒಳ್ಳೆದಿಗಾಗಿಯೇ ಆಗಿರುವಂಥದ್ದು. ಹೌದು, ಹಿಂದೆ ಆಗಿದ್ದು ಒಳ್ಳೆಯದಕ್ಕೆ, ಮುಂದೆ ಆಗ್ತಾ ಇರೋದು ಒಳ್ಳೆಯದಕ್ಕೆ, ಈಗ ಆಗ್ತಾ ಇರೋದು ಮತ್ತು ಒಳ್ಳೆಯದಕ್ಕೆ. ನನ್ನ ನಿಜವಾದ ಶಕ್ತಿಯನ್ನ ನನಗೆ ಪರಿಚಯಿಸಲು ಇವೆಲ್ಲ ಆಗಿರುವಂಥದ್ದು ನನ್ನ ಒಳಿತಿಗಾಗಿಯೇ ಆಗಿದ್ದು. ಇದನ್ನು ನಾನು ಸಂಪೂರ್ಣ ಹೃದಯದಿಂದ ನಂಬುತ್ತೇನೆ, ಒಪ್ತಾ ಇದ್ದೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ನನ್ನನ್ನ ಇವೆಲ್ಲದರಿಂದ ಮುಕ್ತಗೊಳಿಸ್ತಾ ಇದ್ದೀನಿ. ಇವುಗಳನ್ನ ಮೀರಿ ಬೆಳೆಯಲು ರೆಡಿ ಆಗಿದ್ದೀನಿ. ನನ್ನ ಈ ಸುಂದರವಾದ ದಿನವನ್ನ, ಜೀವನವನ್ನ ಇವ್ಯಾವುದು ನಿಯಂತ್ರಿಸಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನೀಗ ಸಂಪೂರ್ಣವಾಗಿ ಮುಕ್ತ ಆಗಿದ್ದೀನಿ. ನಾನು ಪ್ರಶಾಂತ. ಈ ಕ್ಷಣದಲ್ಲಿ ನಾನು ಪರಮ ಸುಖಿಯಾಗಿದ್ದೀನಿ. ನನ್ನ ಉಸಿರಾಟ ಹಗುರ ಆಗ್ತಾ ಇದೆ. ಯೂನಿವರ್ಸ್ನ ಅದ್ಭುತ ಮತ್ತು ನ್ಯಾಯಯುತ ನಿಯಮದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಪ್ರಸ್ತುತ ಈ ಕ್ಷಣದಲ್ಲಿ ಖುಷಿಯಾಗಿರಲು, ನನ್ನ ಜೀವನದ ಮ್ಯಾಜಿಕ್ ಅನ್ನು ನೋಡಲು ಕಂಪ್ಲೀಟ್ ಆಗಿ ರೆಡಿ ಟು ಬಿ ರೆಡಿ ಟು ಬಿ ರೆಡಿ ಆಗಿದ್ದೀನಿ. ಎಸ್, ಐ ಆಮ್ ರೆಡಿ ಟು ಬಿ ರೆಡಿ ಟು ಬಿ ರೆಡಿ. ಹೌದು, ನಾನು ಸಿದ್ಧವಾಗ್ತಾ ಇದ್ದೇನೆ. ಹೌದು, ನನ್ನ ಮೈಂಡ್ ಇಷ್ಟು ದಿವಸ ಇದ್ದ ಹಳೆಯ ನೆಗೆಟಿವ್ ಯೋಚನೆಗಳ ತಡೆಗೋಡೆಯನ್ನು ಒಡೆದು ಹೊರ ಬರ್ತಾ ಇದೆ. ನಾನು ಒಂದು ಹೊಸ ಅಮೇಝಿಂಗ್ ಲೈಫ್ ನ ಲೀಡ್ ಮಾಡಲು ರೆಡಿ ಆಗ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಎಸ್, ಐ ಆಮ್ ರೆಡಿ ಟು ಬಿ ರೆಡಿ ಟು ಬಿ ರೆಡಿ. ನಾನು ಯೂನಿವರ್ಸ್ ನ ಅಮೇಝಿಂಗ್ ಎನರ್ಜಿಯನ್ನ, ವರ್ಟೆಕ್ಸ್ ನ ಒಳಗಡೆ ಇರುವ ಎನರ್ಜಿಯನ್ನ ನನ್ನೊಳಗೆ ಆಹ್ವಾನಿಸಲು ಸಿದ್ಧ ಆಗ್ತಾ ಇದ್ದೀನಿ. ನನ್ನ ಸುತ್ತಲೂ ಇವತ್ತು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗ್ತಾ ಇದೆ. ಹೌದು, ಅದನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ನಾನು ಉಸಿರಾಡುವ ಪ್ರತಿ ಹನಿ ಗಾಳಿಯಲ್ಲೂ, ನಾನು ಕಣ್ಣೆತ್ತಿ ನೋಡುವಂತ ಪ್ರತಿಯೊಂದು ಪ್ರಕೃತಿಯ ಕಣದಲ್ಲೂ ಯಶಸ್ಸು, ಸಮೃದ್ಧಿ, ಪೀಸ್ ಆಫ್ ಮೈಂಡ್, ನೆಮ್ಮದಿ ಎಲ್ಲವೂ ಇದೆ. ಎಲ್ಲದರ ವೈಬ್ರೇಷನ್ ಇದೆ. ಹೌದು, ನಾನು ಉದ್ದೇಶ ಪೂರ್ವಕವಾಗಿ ನನ್ನ ಇಡೀ ಗಮನವನ್ನ ಇವತ್ತು ಒಳ್ಳೆಯ ವಿಷಯಗಳೆಡೆಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಎಸ್, ಐ ಆಮ್ ರೆಡಿ ಟು ಬಿ ರೆಡಿ ಟು ಬಿ ರೆಡಿ. ನಾನು ಯೂನಿವರ್ಸ್ನ ಅತ್ಯಂತ ಫೇವ್ರೇಟ್ ಮಗು. ಹೌದು, ನಾನು ಯೂನಿವರ್ಸ್ನ ಅತ್ಯಂತ ಪ್ರಮುಖವಾದ ಭಾಗ. ಇಡೀ ಸೃಷ್ಟಿಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂದಮೇಲೆ ನನ್ನ ಜೀವನದಲ್ಲೂ ಇನ್ ಮುಂದೆ ಕೊರತೆ ಖಂಡಿತ ಇಲ್ಲ. ನನ್ನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಸಮೃದ್ಧಿ, ಯೂನಿವರ್ಸ್ನ ಸಪೋರ್ಟ್, ಪ್ರೀತಿ, ಕಾಳಜಿ ಎಲ್ಲವೂ ಸಿಗ್ತಾ ಇರುತ್ತೆ. ಹೌದು, ನನ್ನ ಬ್ಯೂಟಿಫುಲ್ ಅಮೇಝಿಂಗ್ ಆದ ಲೈಫ್ಗೆ ನಾನು ನನ್ನನ್ನು ಸಿದ್ಧಪಡಿಸ್ತಾ ಇದ್ದೀನಿ, ನನ್ನ ಮೈಂಡ್ ಸೆಟ್ ನ ಸಿದ್ಧಪಡಿಸ್ತಾ ಇದ್ದೀನಿ. ಎಸ್, ಐ ಆಮ್ ರೆಡಿ ಟು ಬಿ ರೆಡಿ ಟು ಬಿ ರೆಡಿ. ನಾನು ಯೂನಿವರ್ಸ್ಗೆ ಆಳವಾಗಿ ಕೃತಜ್ಞ ಆಗಿದ್ದೇನೆ. ಎಸ್, ಐ ಆಮ್ ಡೀಪ್ಲಿ 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 ಗ್ರೇಟ್ಫುಲ್. ನನ್ನನ್ನು ಇಷ್ಟು ಅದ್ಭುತವಾಗಿ, ನನ್ನ ಲೈಫ್ನ ಇಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದಕ್ಕೆ, ನನ್ನ ಜೊತೆ ಪ್ರತಿ ಹಂತದಲ್ಲೂ ನಿಂತು ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಇಷ್ಟು ಪ್ರೀತಿಸ್ತಾ ಇರೋದಕ್ಕೆ ನನ್ನ ಯೂನಿವರ್ಸಿಗೆ ನಾನು ಕೋಟಿ ಕೋಟಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀನಿ. ನನ್ನ ದೇಹದಲ್ಲಿರೋ ಕೋಟ್ಯಾಂತರ ಜೀವಕಣ ಸೆಲ್ಸ್ ಈಗ ಅತ್ಯಂತ ಆರೋಗ್ಯವಾಗಿದೆ, ಯೂತ್ಫುಲ್ ಆಗಿದೆ. ಯೂನಿವರ್ಸ್ನ ಶಕ್ತಿಯಿಂದ, ಉತ್ಸಾಹದಿಂದ ಕುಣಿತಾ ಇದೆ. ನನ್ನ ಮನಸ್ಸು ಈಗ ಪ್ರಶಾಂತವಾದ ಸರೋವರದ ರೀತಿ
ರೀತಿ ಶಾಂತವಾಗಿದೆ, ಯಾವುದೇ ಗೊಂದಲ ಬಯಕೆ ಆಸ್ಪದ ಇಲ್ಲ. ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ. ನನಗಿಂತ ಪರಿಸ್ಥಿತಿ ಇಂದು ಚೆನ್ನಾಗಿದೆ, ಇಂದಿಗಿಂತ ನಾಳೆ 100 ಪಟ್ಟು ಶ್ರೇಷ್ಠ ಆಗಿರುತ್ತೆ. ಎಸ್, ಐ ಆಮ್ ರೆಡಿ. ಯೂನಿವರ್ಸ್ ಕೊಟ್ಟಿರುವಂತ ಬ್ಯೂಟಿಫುಲ್ ಲೈಫ್ ನ ಲೀಡ್ ಮಾಡಲು ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ತಾ ಇದ್ದೀನಿ. ಎಸ್, ಐ ಆಮ್ ರೆಡಿ ಟು ಬಿ ರೆಡಿ. ಹೌದು ಡಿಯರ್ ಯೂನಿವರ್ಸ್, ಈ ಜೀವನ ನೀನು ಕೊಟ್ಟಂತಹ ಗಿಫ್ಟ್, ಈ ಬ್ಯೂಟಿಫುಲ್ ಆದ ಗಿಫ್ಟ್ ಅನ್ನ ಜೀವಿಸಲು, ಪ್ರೀತಿಸಲು ನಾನು ರೆಡಿ ಇದ್ದೀನಿ. ಹೌದು, ನಾನು ನಿನ್ನ ಪ್ರೀತಿಗೆ ಅರ್ಹ ಇದ್ದೀನಿ, ನನ್ನ ಪ್ರೀತಿಗೂ ನಾನು ಅರ್ಹ ಇದ್ದೀನಿ. ಹೌದು, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ, ನನ್ನ ಮೇಲೂ ನನಗೆ ನಂಬಿಕೆ ಇದೆ. ಎಸ್, ಐ ಆಮ್ ರೆಡಿ ಟು ರಿಸೀವ್ ಆಲ್ ದ ಬ್ಲೆಸ್ಸಿಂಗ್ಸ್. ಹೌದು, ಯೂನಿವರ್ಸ್ ನ ಎಲ್ಲ ಬ್ಲೆಸ್ಸಿಂಗ್ಸ್ ನ ರಿಸೀವ್ ಮಾಡಲು, ಮ್ಯಾನಿಫೆಸ್ಟ್ ಮಾಡಲು ನಾನು ರೆಡಿ ಇದ್ದೀನಿ. ಎಸ್, ಐ ಆಮ್ ರೆಡಿ. ರಿಲ್ಯಾಕ್ಸ್. ಐ ಹೋಪ್ ನೀವೆಲ್ಲರೂ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀರಾ ಅಮೇಝಿಂಗ್ ಲೈಫ್ಗೆ. ಹೌದಾ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಈ ರ್ಯಾಂಪೇಜ್ ಹೆಂಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ನೀವು ಈ ವೋಟೆಕ್ಸ್ ಬಗ್ಗೆ ಅಥವಾ ರ್ಯಾಂಪೇಜ್ ಬಗ್ಗೆ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ರೆ ರಿಲೇಟೆಡ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಡೂ ವಾಚ್ ದೋಸ್ ವಿಡಿಯೋಸ್, ಅದರಿಂದ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಇನ್ನೂ ನೀವು ಆರಾಮಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಲಿಕ್ಕಾಗುತ್ತೆ, ಮ್ಯಾನಿಫೆಸ್ಟ್ ಮಾಡಲಿಕ್ಕಾಗುತ್ತೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು so much.